ವೆಲ್ಕಮ್ ಟು ಎಡು ಕರ್ನಾಟಕ. ಸೊ ಇನ್ನೇನು ಅತಿ ಶೀಘ್ರದಲ್ಲಿ SSLC 2025ರ ಪರೀಕ್ಷೆಗಳು ಕೂಡ ನಡೆಯುತ್ತೆ. ಸೊ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ SSLC ಬೋರ್ಡ್ ಎಕ್ಸಾಮ್ಗಳಲ್ಲಿ ಬೋರ್ಡ್ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುವಂತ ಅತಿ ಹೆಚ್ಚು ಮುಖ್ಯವಾಗಿರುವಂತ 4 ಅಂಕದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ 10ನೇ ತರಗತಿಯ ಸಮಾಜ ವಿಜ್ಞಾನದ 4 ಅಂಕದ ವೆರಿ ಇಂಪಾರ್ಟೆಂಟ್ ಆಗಿರುವಂತ 4 ಅಂಕದ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ನಿಮಗೆ ಬೋರ್ಡ್ ಎಕ್ಸಾಮ್ಗಳಲ್ಲಿ ಟೋಟಲ್ ಆಗಿ 4 ಅಂಕದ 4 ಪ್ರಶ್ನೆಗಳನ್ನ ನಿಮ್ಗೆ ಕೇಳಿರ್ತಾರೆ. ಅಂದ್ರೆ ಟೋಟಲ್ ಆಗಿ 16 ಅಂಕದ ಪ್ರಶ್ನೆಗಳು ನಿಮ್ಗೆ ಎಕ್ಸಾಮ್ ಗಳಲ್ಲಿ ಬಂದಿರುತ್ತೆ. ಸೊ ನಿಮ್ಗೆ ಇಲ್ಲಿ SSLC ಎಕ್ಸಾಮ್ ಗಳಲ್ಲಿ ಅಂದ್ರೆ 2020 ಆಗಿರಬಹುದು, 21 ಆಗಿರಬಹುದು, 22 ಆಗಿರಬಹುದು ಮತ್ತೆ 23, 24ನೇ ಸಾಲಿನಲ್ಲಿ ಸೋಷಿಯಲ್ ಸೈನ್ಸ್ ಅಲ್ಲಿ ಯಾವ 4 ಅಂಕದ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುತ್ತೆ. ಅಂದ್ರೆ ಈ ಒಂದು ಪ್ರಶ್ನೆಗಳು ಫಿಕ್ಸ್ಡ್ ಕ್ವಶನ್ಸ್ ಅಂತ ಹೇಳ್ಬೋದು. ಸೊ ಈ ಒಂದು ಕ್ವಶನ್ಸ್ ಗಳನ್ನ ಪರ್ಫೆಕ್ಟ್ ಮಾಡಿದ್ರೆ ಸೊ ನಿಮ್ಗೆ 16 ಅಂಕ ಬರೋದಂತೂ ಖಂಡಿತ. ಸೊ ಪ್ರತಿಯೊಂದನ್ನು ಕೂಡ ನಿಮ್ಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ, ಪ್ರತಿಯೊಬ್ಬರು ಕೂಡ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಇಲ್ಲಿ ಮೊದಲ ಕ್ವಶನ್ ನಾನು ನೋಡೋದಾದ್ರೆ ಸೊ ಇಲ್ಲಿ ಟೋಟಲ್ ಆಗಿ ನಿಮ್ಗೆ 10 ಪ್ರಶ್ನೆಗಳನ್ನ ಅಂದ್ರೆ ಫಿಕ್ಸ್ ಇರುವಂತಹ 10 ಕ್ವಶನ್ಸ್ ಗಳನ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಪ್ರತಿಯೊಬ್ಬರು ಕೂಡ ಇದಕ್ಕೆ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ಇಲ್ಲಿ ಮೊದಲ ಕ್ವಶನ್ ಯಾವುದು ಅಂದ್ರೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ವಿವರಿಸಿ. ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನ ವಿವರಿಸಿ. ಸೊ ಈ ಒಂದು ಕ್ವಶನ್ ಏನಿದೆ 2024 ಮತ್ತೆ 25ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೂ ಕೂಡ ಇದೆ. ಮತ್ತೆ 2020, 22, 23 ಸಾಲಿನಲ್ಲಿ ಕೂಡ ಈ ಒಂದು ಕ್ವಶನ್ ಏನಿದೆ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಆನ್ಸರ್ನ ಪ್ರಿಪೇರ್ ಆಗಿಬಿಟ್ಟು ಎಕ್ಸಾಮ್ಗಳಿಗೆ ಅಟೆಂಡ್ ಆಗಿ. ಸೊ ಇದಾದ ನಂತರ ಮಾದರಿ ಮೈಸೂರು ರಾಜ್ಯವನ್ನು, ಎರಡನೇ ಕ್ವಶನ್, ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಿಸುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದ ಕೊಡುಗೆಗಳನ್ನು ಬರೆಯಿರಿ. ಸೊ ಇದು ಕೂಡ ರಿಪೀಟ್ ಆಗಿರುತ್ತೆ. 2024, 25ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೂ ಕೂಡ ಈ ಒಂದು ಪ್ರಶ್ನೆ ಇದೆ. 2021, 22ರಲ್ಲಿ ಕೂಡ ಈ ಒಂದು ಕ್ವಶನ್ ಬಂದಿದೆ. ಸೊ ಮುಂದಿನ ಕ್ವಶನ್, ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ. ಇದನ್ನು ಕೂಡ ಪ್ರಿಪೇರ್ ಆಗಿ. 4ನೇ ಪ್ರಶ್ನೆ, ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ಪಾತ್ರವು ಒಂದು ಪ್ರಮುಖ ಮೈಲುಗಲ್ಲಾಗಿದೆ, ಸಮರ್ಥಿಸಿ. ಅಂದರೆ ಸ್ವತಂತ್ರ ಸಂಗ್ರಾಮದಲ್ಲಿ ಅಂದರೆ ಸ್ವತಂತ್ರ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಸಾಧನೆಗಳನ್ನು ಸೊ ನೀವು ಇಲ್ಲಿ ಬರೆದ್ರು ಕೂಡ ನಿಮಗೆ 4 ಅಂಕವನ್ನ ಕೊಡ್ತಾರೆ. ಸೊ ಆನಂತರ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಯೊಂದು ಸಾಧನೆಗಳಾಗಿರ್ಬೋದು, ಸೊ ಅವ್ರಿಗೆ ಬಗ್ಗೆ ನಿಮಗೆ ಏನೆಲ್ಲ ಗೊತ್ತಿದೆ, ಟೆಕ್ಸ್ಟ್ ಬುಕ್ ಅಲ್ಲಿ ಏನೆಲ್ಲ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ ಅದು ಪ್ರತಿಯೊಂದನ್ನು ಕೂಡ ನಿಮಗೆ ಬರೀಬಹುದು. ಸೊ ಇಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಷ್ಟು ಮಾತ್ರ ಬರಿಬೇಕು ಅಂತ ಏನೂ ಇಲ್ಲ. ಸೊ ನಿಮಗೆ ಅವ್ರ ಬಗ್ಗೆ ಸೊ ಏನೆಲ್ಲ ಗೊತ್ತಿದೆ ಅನ್ನೋದ್ರ ಬಗ್ಗೆ ಅದನ್ನ ಬರೆದ್ರೆ ಕೂಡ ನಿಮಗೆ 4 ಅಂಕದ ಪ್ರಶ್ನೆಗೆ ಅದಕ್ಕೆ 4 ಅಂಕವನ್ನ ಕೊಡ್ತಾರೆ. ಸೊ ಇದಾದ್ಮೇಲೆ 5ನೇ ಪ್ರಶ್ನೆ, ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳನ್ನು ವಿವರಿಸಿ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳನ್ನು ವಿವರಿಸಿ. ಸೊ ಈ ಒಂದು ಕ್ವಶನ್ಗಳಿದೆ ಏನಿದಾವೆ ಪ್ರತಿಯೊಂದು ಅಂದ್ರೆ ಎಲ್ಲಾ ಇಯರ್ ಅಲ್ಲೂ ಕೂಡ ಈ ಒಂದು ಪ್ರಶ್ನೆ ರಿಪೀಟ್ ಆಗಿರುತ್ತೆ. ಈ ಒಂದು ಪ್ರಶ್ನೆನ ಕಂಪ್ಲೀಟ್ ಆಗಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಇದಕ್ಕೆ ಚೆನ್ನಾಗಿ ಪ್ರಿಪೇರ್ ಮಾಡಿ. ಸೊ 4 ಅಂಕದ ಪ್ರಶ್ನೆಗಳನ್ನ ಕೇಳಿದ್ರೆ ಒಂದು 15 ಪಾಯಿಂಟ್ಸ್ ಆದ್ರೂ ಕೂಡ ನೀವು ಬರೀಲೇಬೇಕಾಗತ್ತೆ. ಸೊ ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ. ಈ ಒಂದು ಎಲ್ಲಾ ಪ್ರಶ್ನೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳೋದು ಮಾತ್ರ ಸೊ ಸ್ಟಡಿ ಮಾಡಕ್ ಹೋಗ್ಬೇಡಿ. ಈ ಒಂದು ಕ್ವಶನ್ ಈ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಪ್ರಿಪೇರ್ ಆಗಿ. ಸೊ ಮುಂದಿನ ಪ್ರಶ್ನೆ, ಅರಣ್ಯಗಳ ಮಹತ್ವವನ್ನ ವಿವರಿಸಿ. ಇದು ಕೂಡ ರಿಪೀಟ್ ಆಗ್ತಾ ಇದೆ. ಅರಣ್ಯಗಳ ಮಹತ್ವವನ್ನ ವಿವರಿಸಿ, ಇದಕ್ಕೂ ಕೂಡ ಪ್ರಿಪೇರ್ ಆಗಿ. ಸೊ 7ನೇ ಪ್ರಶ್ನೆ, ಕಿತ್ತೂರು ರಾಣಿ ಚೆನ್ನಮ್ಮನೊಂದಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಅಜರಾಮರ ಮತ್ತು ಆದರ್ಶ ಪ್ರಿಯವಾಗಿದೆ, ವಿವರಿಸಿ. ಸೊ ಸಂಗೊಳ್ಳಿ ರಾಯಣ್ಣ ಬಗ್ಗೆ ನಿಮಗೆ ಏನೆಲ್ಲ ಗೊತ್ತಿದೆ, ಅವರ ಸಾಧನೆಗಳು ಏನೇನು ಅನ್ನೋದನ್ನ ಎಲ್ಲರೂ ಕೂಡ 15ರಿಂದ 20 ಪಾಯಿಂಟ್ಸ್ ಬರೆದ್ರು ಕೂಡ ಏನು ಅಡ್ಡಿ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ 4 ಅಂಕ ನಿಮಗೆ ಕೊಡ್ತಾರೆ. ಸೊ ಮತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ಏನಿದೆ ಸೊ ಮತ್ತೆ ನೀವು ಫೇರ್ ಅಲ್ಲಿ ಏನು ಬರೆದಿರ್ತಾರೆ ಅದನ್ನು ಕೂಡ ಸೊ ಇಲ್ಲಿ ನೀವು ಎಕ್ಸಾಮ್ಗಳಿಗೆ ಬರಿಬಹುದು. ಮುಂದಿನ ಪ್ರಶ್ನೆ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳ ಬಂಡಾಯವನ್ನು ವಿವರಿಸಿ. ಈ ಒಂದು ಪ್ರಶ್ನೆ ಏನಿದೆ ಪ್ರತಿಯೊಂದು ಇಯರ್ ಅಲ್ಲೂ ಪ್ರತಿ ವರ್ಷ ನಿಮಗೆ SSLC ಬೋರ್ಡ್ ಎಕ್ಸಾಮ್ ಆಗಿರ್ಬೋದು, ಪಬ್ಲಿಕ್ ಎಕ್ಸಾಮ್ಗಳಲ್ಲಿ ಈ ಒಂದು ಪ್ರಶ್ನೆ ಏನಿರುತ್ತೆ ಕಡ್ಡಾಯವಾಗಿ ಈ ಒಂದು ಪ್ರಶ್ನೆ ಬಂದಿರುತ್ತೆ. ಸೊ ಇದು ಒಂದು ಫಿಕ್ಸ್ಡ್ ಕ್ವಶನ್ ಅಂತಾನೆ ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ. ಇದಕ್ಕೂ ಕೂಡ ಒಂದು 10ರಿಂದ 15 ಪಾಯಿಂಟ್ಸ್ ನೀವು ಬರೀಲೇಬೇಕಾಗುತ್ತೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ಶುರುವಾಯಿತು ಅಂತ ಹೇಳ್ಕೊಂಡು ಸೊ ಯಾವ ರೀತಿ ಇದಕ್ಕೆ ಕಾರಣ ಏನು, ಪರಿಣಾಮಗಳೇನು ಪ್ರತಿಯೊಂದನ್ನು ಕೂಡ ನಿಮಗೆ ಬರೀಲೇಬೇಕಾಗುತ್ತೆ. 4 ಅಂಕ ನಿಮಗೆ ಬೇಕು ಅಂದರೆ. ಸೊ 10ನೇ ಪ್ರಶ್ನೆ, ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು. ಸೊ ಈ ಒಂದು ಕೊಟ್ಟಿರುವಂತಹ ಪ್ರಶ್ನೆಗಳು ಏನಿದಾವೆ 2024 ಮತ್ತು 25ನೇ ಸಾಲಿನ ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಮತ್ತೆ ಪ್ರೀವಿಯಸ್ ಕ್ವಶನ್ ಪೇಪರ್ 2020, 21, 22, 23 ಮತ್ತೆ 24ನೇ ಸಾಲಿನ ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಏನಿದಾವೆ ಬೋರ್ಡ್ ಎಕ್ಸಾಮ್ ಆಗಿರ್ಬೋದು ಮತ್ತೆ ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಈ ಒಂದು ಕ್ವಶನ್ಸ್ಗಳು ಏನಿದಾವೆ ರಿಪೀಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು 10 ಪ್ರಶ್ನೆಗಳಿಗೂ ಕೂಡ ಚೆನ್ನಾಗಿ ಆನ್ಸರ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಒಂದು
ಒಂದೊಂದು ಪ್ರಶ್ನೆಗೂ ಕೂಡ ಸೊ ಇದ್ರ ಬಗ್ಗೆ ಏನೆಲ್ಲ ಗೊತ್ತಿದೆ, ಸೊ ನಿಮಗೆ ಏನೆಲ್ಲ ಆನ್ಸರ್ ಗೊತ್ತಿದೆ ಅನ್ನೋದನ್ನ ಸೊ ಪಾಯಿಂಟ್ಸ್ ಮಾಡ್ಕೊಳ್ಳಿ. 4 ಅಂಕ ಬೇಕು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲಿ ಸ್ಟೋರಿ ಬರೆದ ರೀತಿ ಬರೆಯಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಅಲ್ಲ, 4 ಅಂಕದ ಕ್ವಶನ್ಸ್ಗಳಿಗೆ ಸೊ 1 by 1 ನೀವು ಪಾಯಿಂಟ್ಸ್ ರೀತಿಯಲ್ಲಿ ಬರೀಬೇಕಾಗತ್ತೆ. ಅಂದ್ರೆ ಸ್ಟಾರ್ನ ಹಾಕಿ ಸೊ ಪಾಯಿಂಟ್ಸ್ ರೀತಿಯಲ್ಲಿ ಬರೆದ್ರೆ ಸೊ ನಿಮ್ಮ ಎಕ್ಸಾಮ್ ಕ್ವಶನ್ ಆನ್ಸರ್ ಪೇಪರ್ ಕೂಡ ನಿಮಗೆ ನೀಟಾಗಿ ಕಾಣುತ್ತೆ. ಮತ್ತೆ ಯಾರಾದರೂ ಇವಾಲ್ಯೂಷನ್ ಮಾಡ್ತಾ ಇದ್ರೆ ಸೊ ನೀವು ಕಥೆ ರೂಪದಲ್ಲಿ ಬರ್ತಾ ಹೋದ್ರೆ ಅದನ್ನು ಯಾರು ಕೂಡ ಸರಿಯಾಗಿ ಓದಿಲ್ಲ, ಸೊ ಅಲ್ಲಿ ನಿಮಗೆ ಅಂಕ ಮೈನಸ್ ಆಗೋದು ಸೊ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಪಾಯಿಂಟ್ಸ್ ಸಮೇತ ನೀವು ಬರೆದ್ರೆ ಎಲ್ಲ ಅಂಕ ನಿಮಗೆ ಸಿಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ಗಳಿಗೆ ಅಟೆಂಡ್ ಆಗಿ. ಮತ್ತೆ ನಿಮಗೆ ಯಾವುದಾದ್ರೂ ಸಬ್ಜೆಕ್ಟ್ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕಾಗಿದ್ರೆ ಅಥವಾ ಕ್ವಶನ್ ಪೇಪರ್ಗಳು ಬೇಕಾಗಿದ್ರೆ, ಎಲ್ಲ ಈ ಇಯರ್ದು ಕ್ವಶನ್ ಪೇಪರ್ಗಳು ಬೇಕಾಗಿದ್ರೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ಬೋದು ಅಥವಾ ನಮ್ಮ ವಾಟ್ಸಪ್ ಚಾನಲ್ ಇದೆ, ಸೊ ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಕ್ವಶನ್ ಪೇಪರ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು ಎಲ್ಲನೂ ಕೂಡ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಮತ್ತೆ ನಿಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಮತ್ತೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.